ಹಾಯ್ ಗೈಸ್, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ ಗೈಸ್. ನಾನಿವತ್ತು ಹೋಗ್ತಾ ಇರೋದು ಮತ್ತೆ ಇರಾಳಗೆ. ಯಾಕೆ ಅಂತ ಹೇಳ್ತೀನಿ, ಬನ್ನಿ. ನಾನು ಇರಾಳಗೆ ಬಂದೆ. ನಾನು ಬರೋ ಅಷ್ಟರಲ್ಲಿ ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿಯೆಲ್ಲ ರೆಡಿಯಾಗಿ ವೇಟ್ ಮಾಡ್ತಾಯಿದ್ರು. ಸೊ ನಾನು ರೆಡಿ ಆದೆ. ನಾವು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಅಂದಾಗೆ ನಿಮ್ಗೆ ಹೇಳೋದು ಮರ್ತೆ ಗಾಯ್ಸ್, ಇವತ್ತು ಮೊಹರಂ ಆಗಿರೋದ್ರಿಂದ ನಾನು ಮೊಹರಂ ಎಲ್ಲ ನಮ್ಮ ಊರ ಕಡೆ ನೋಡಿದ್ದೆ. ಬಟ್ ಈ ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೆ. ಸೊ ನಾನು ಮೊಹರಂ ನೋಡೋಣ ಅಂತ ಫಸ್ಟ್ ಟೈಮು, ನನ್ನ ಮದುವೆಯಾಗಿ 1 ವರ್ಷ ಆದಮೇಲೆ ಇದು ಫಸ್ಟ್ ಟೈಮ್ ಮೊಹರಮ್ನ ನೋಡೋಕೆ ಹೋಗ್ತಾ ಇರೋದು. ಬನ್ನಿ, ಮೊಹರಂ ಹೇಗೆ ನಡೆಯುತ್ತೆ ಎಲ್ಲ ನಿಮಗೆ ತೋರಿಸ್ತೇನೆ. ಲೆಟ್ಸ್ ಗೋ. ಜನ ನೋಡ್ತಾ ಇದ್ದೀರಲ್ವಾ ಗಾಯ್ಸ್, ನಾನು ಯಾವತ್ತು ಮೊಹರಂ ಹಬ್ಬನ ಇಷ್ಟು ಜೋರಾಗಿ ಮಾಡಿದ್ದನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಇನ್ನೂ ನಾನು ಎಲ್ಲರೂ ಇಲ್ಲಿ ಆ ಕಡೆ ಈ ಕಡೆ ಜನ ಹೇಳಿದ್ದು ನೋಡಿ ಇದನ್ನು ಕಮ್ಮಿ ಅಂತೆ ಗಾಯ್ಸ್. ಸಿಕ್ಕಾಪಟ್ಟೆ ಇನ್ನೂ ಹಬ್ಬ ಇದೆಯಂತೆ ಬಾಯ್ಸ್. ಥ್ರೋಟ್ ಈ ವಿಡಿಯೋದಲ್ಲಿ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ, ಬನ್ನಿ ಗಾಯ್ಸ್. ಸುಮಾರು 3/4 ಗಂಟೆಯಿಂದ ವೇಟ್ ಮಾಡ್ತಿದ್ದೀವಿ ಗಾಯ್ಸ್. ಜನ ಅಂತೂ ಕಮ್ಮಿನೇ ಆಗ್ತಾ ಇಲ್ಲ. ಹಂಗಾಗಿ ನಾವು ಸೈಡಿಗೆ ಬಂದುಬಿಟ್ಟಿದ್ದೀವಿ. ಆ ಜನದಲ್ಲಿ ನೂಗ್ಲು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳಿದ್ದಾರೆ ಅಂತೇಳಿ. ಜನ ಇವಾಗ ಸ್ವಲ್ಪ ಕಮ್ಮಿ ಆದರು. ಬನ್ನಿ ಹೋಗಿ ದರ್ಶನ ಮಾಡ್ಕೊಂಬರೋಣ. ಗಾಯ್ಸ್, ಫೈನಲಿ ದರ್ಶನ ಆಯಿತು. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದೆ. ಹೊರಗಡೆ ಬಂದು ನೋಡಿದ್ರೆ ಹೊರಗಡೆ ಸಿಕ್ಕಾಪಟ್ಟೆ ಶಾಕ್ ಗಾಯ್ಸ್. ಯಾಕೆ ಅಂತೀರಾ, ಇಷ್ಟು ಎತ್ತರದ ಮರಗಳನ್ನ ಕಡ್ಕೊಬಂದು ಇಲ್ಲಿ ಬೆಂಕಿ ಹಚ್ಚೋಕ್ಕೆ ಒಳ್ಳೆ ಗೋಪುರ ಥರ ಮಾಡಿದ್ದಾರೆ ನೋಡಿ ಗಾಯ್ಸ್. ನೀವು ನೋಡ್ತಿದ್ದೀರಲ್ವ. ಆಮೇಲೆ ಅಂದ್ಕೊಂಡೆ, ಮತ್ತು ಬೇಜಾರು ಆಯಿತು ಗಾಯ್ಸ್, ಮರ ಗಿಡಗಳೆಲ್ಲ ಕಡ್ಕೊಬಂದು ಹಾಕಿದಾರಲ್ಲ ಅಂತ. ಬಟ್ ಹಾಲಂದ್ರು ಆಚಾರ ವಿಚಾರಗಳಪ್ಪ, ಹಾಗೆ ಹೀಗೆ ಅಂತ ಮತ್ತು ನಾನೇನು ಮಾತಾಡೋಕ್ಕೆ ಹೋಗಲಿಲ್ಲ. ಮತ್ತು ಆಮೇಲೆ ಇಲ್ಲಿ ಬಂದು ಇವರೆಲ್ಲ ನೋಡಿದೆ, ಯಾಕೆ ಇವರೆಲ್ಲ ವೇಟ್ ಮಾಡ್ತಾಯಿದ್ದಾರೆ ಅಂತೆ ಗೊತ್ತಾಯಿತು. ಇವ್ರು ಏನಕ್ಕೆ ವೇಟ್ ಮಾಡ್ತಾಯಿದ್ದಾರೆ ಅಂತ ಗೈಸ್. ಇವರೆಲ್ಲ ಈ ಒಂದು ಇದಕ್ಕೆ ಯಾವಾಗ ಬೆಂಕಿ ಹಚ್ತಾರೆ ಅಂತ ನೋಡೋಕೆ ಇವರೆಲ್ಲ ಕಾಯ್ತಾ ಇದ್ದಾರೆ ಅಂತ ಗೈಸ್. ಎಲ್ಲ ಬೆಂಕಿ ಹಚ್ಚಿದ್ರು. ಅದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಉರಿತಾ ಇತ್ತು. ಜಳ ಎಲ್ಲ ಮೈ ಮೇಲೇ ಬರ್ತಾಯಿತ್ತು. ಅದಾದಮೇಲೆ ಇವಾಗ ಸ್ವಲ್ಪ ರಶ್ ಕಮ್ಮಿ ಇರೋದ್ರಿಂದ ಮತ್ತೆ ಇನ್ನೊಂದು ಸಲ ದೇವ್ರ ದರ್ಶನ ಮುಗಿಸ್ಕೊಂಡೆ ಗಾಯ್ಸ್.